ಇನ್ನು ಈವರೆಗೆ ಒಂದು ಆಟ ಇವತ್ತಿನಿಂದ ಶುರುವಾಗಿರುವುದೇ ಅಸಲಿ ಆಟ. ಬೈ ಎಲೆಕ್ಷನ್ ನಡೀತಾ ಇರುವಂತಹ ಎರಡೂ ಕ್ಷೇತ್ರಗಳಲ್ಲಿ ರಣ ರಾಜಕಾರಣ ಶುರುವಾಗಿದೆ. ಗೆಲುವಿನ ಮಂತ್ರ, ಮಹಾರಥಿಗಳ ರಣತಂತ್ರ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರಚಾರದಲ್ಲೇ ಎರಡು ಭಾಗದಲ್ಲಿ ತುಂಡಾದಂತಹ ಸಚಿವರ ದಂಡಿನೊಂದಿಗೆ ಲಗ್ಗೆ ಇಟ್ಟಂತಹ ನಾಯಕರು ತ್ರಿಕೂಟವನ್ನ ರಚಿಸಿ ಮತಕಣವನ್ನ ರಂಗೇರಿಸಿದ್ದಾರೆ. ಜಸ್ಟ್ 9 ದಿನ. ರಾಜ್ಯದ 2 ಕ್ಷೇತ್ರಗಳಲ್ಲಿ ಎಲೆಕ್ಷನ್ಗೆ 9 ದಿನ ಬಾಕಿ ಇದೆ. ಈ 9 ದಿನದಲ್ಲಿ 2 ಪಕ್ಷಗಳ ಅಭ್ಯರ್ಥಿಗಳ ಹಣೆಬರಹ ನಿರ್ಧಾರವಾಗಲಿದೆ. ಇತ್ತ 2 ಕ್ಷೇತ್ರಗಳಲ್ಲಿ ಬಯಲಿಗೆ ಹೊರಟವರನ್ನ ಬೆಳಗಾಗುತ್ತಲೇ ಎದುರಾಗ್ತಿರುವ ಅಭ್ಯರ್ಥಿಗಳು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಪ್ಲೀಸ್ ನಮಗೆ ಮತ ನೀಡಿ ಅಂತ ಜನರಿಗೆ ದುಂಬಾಲು ಬೀಳ್ತಿದ್ದಾರೆ. 2 ಕ್ಷೇತ್ರಗಳಲ್ಲಿ ದಿಗ್ಗಜರ ಮತಯಜ್ಞ ಆರಂಭ. ಕದನಕಣ ರಂಗೇರಿಸಿದ ಸಿಎಂ ಸಿದ್ದು, ಡಿಸಿಎಂ ಡಿಕೆ. ದಶಕಗಳಿಂದ ಮೃತ ಮೇಟಿಗೆ ಆಪ್ತರಾಗಿದ್ದ ಸಿಎಂ ನಿನ್ನೆಯಿಂದ ಬಾಗಲಕೋಟೆಯಲ್ಲಿ ಟಿಕಾಣಿ ಹಾಕಿ ಮೇಟಿ ಕುಟುಂಬಕ್ಕೆ ರಾಜಕೀಯ ನೆಲೆ ಕಲ್ಪಿಸಲು ಮತಯಜ್ಞದಲ್ಲಿ ನಿಂತಿದ್ದಾರೆ. ಇವತ್ತು ಮುಗಳೊಳ್ಳಿ ಗ್ರಾಮದಲ್ಲಿ ಪ್ರಚಾರ ನಡೆಸಿದ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ಛಲವಾದಿ ಹೇಳಿಕೆಗೆ ಕೆರಳಿ ಕೆಂಡವಾದ್ರು. ಎಲ್ಲವೂ ಹೈಕಮಾಂಡ್ ಅಂತ ಬೊಟ್ಟು ಮಾಡಿ ಪೆಟ್ಟು ಕೊಟ್ರು. ಕನಸು ಬಿದ್ದಿದೆಯಾ? ಹೈಕಮಾಂಡ್, ನಮ್ಮ ಹೈಕಮಾಂಡ್ ಕರ್ನಾಟಕ, ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್ ಅಲ್ವಾ? ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇರೋದು? ಮತ್ತೆ ಅವ್ರ ಹೆಂಗೆ ನಮ್ಗೆ ಹೈಕಮಾಂಡ್ ಆಗ್ತಾರೆ? ಏನೋ ಹೇಳ್ತಾರೆ, ಹೇಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಹೈಕಮಾಂಡ್ ಹೇಳೋದು ಬಹಳ ಮುಖ್ಯ. ಅತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ವಿದ್ಯಾಗಿರಿಯ ತೆಗ್ಗಿ ಲೇಔಟ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತಯಾಚಿಸಿದ್ರು. ತುಮಕೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ 2 ಕಡೆ 100ಕ್ಕೆ 100 ಗೆಲ್ತೀವಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಕಾರ್ಡ್ಗಳನ್ನ ಜೆರಾಕ್ಸ್ ಕಾಪಿ ಇಟ್ಕೊಂಡು ಹೋಗಿ ಆ ಬಡವರ ಮನೆಯಲ್ಲಿ ತೋರಿಸಿ, ನೀವು ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಕೊಡ್ಲಿಲ್ಲ ಅಂದ್ರೆ, ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಅಂದ್ರೆ ನಿಮ್ ಗ್ಯಾರಂಟಿಗಳು ಬಂದಾಗ್ತದೆ ಅಂತೇಳಿ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ಸಲ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರೆ ಜನ ಅದನ್ನ ನಂಬ್ಕೊಂಡು ವೋಟ್ ಹಾಕಿ ಬೈ ಎಲೆಕ್ಷನ್ 2 ಕಡೆ 100ಕ್ಕೆ 100 ನಾವು ಗೆಲ್ತೇವೆ. 2 ಕಡೆ 100ಕ್ಕೆ 100 ನಾವು ಗೆಲ್ತೇವೆ. ಜಮೀರ್ಗೆ ಕೇರಳ ಜವಾಬ್ದಾರಿ, ವ್ಯಕ್ತಿಯಿಂದ ಪಕ್ಷ ಇಲ್ಲ. ದಾವಣಗೆರೆ ಅಖಾಡದಲ್ಲಿ ಡಿಸಿಎಂ ಡಿಕೆಶಿ ಪರೋಕ್ಷ ಕಿಡಿ. ನಾಮಿನೇಷನ್ ಬಳಿಕ ಮೊದಲ ಬಾರಿಗೆ ಪ್ರಚಾರಕ್ಕೆ ಕನಕಾಧಿಪತಿ ಡಿಕೆ ಎಂಟ್ರಿಯಾಗಿದೆ. ದಾವಣಗೆರೆ ಮೂಲಕ ದಂಡಯಾತ್ರೆ ಆರಂಭಿಸಿದ ಕಾಂಗ್ರೆಸ್ನ ದಂಡನಾಯಕ ಡಿಕೆಶಿ ಸರ್ವೆಯಲ್ಲಿ ಶಾಮನೂರು ಪರ ಒಲವು ವ್ಯಕ್ತವಾಗಿದೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂದ್ರು. ಈ ವೇಳೆ ಜಮೀರ್ ಮತ್ತು ಮುಸ್ಲಿಮರಿಗೆ ನೀಡಿದ ಸ್ಥಾನಮಾನವನ್ನ ಅಖಾಡದಲ್ಲಿ ನಿಂತು ನೆನಪಿಸಿದ್ರು. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ವೆಲೂ ಕೂಡ ನಮಗೆ ತಿಳಿಸಿದ್ದಾರೆ. ಇದು ಬಹಳ ಸಂತೋಷವಾದಂಥ ವಿಚಾರ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಯಾರೇ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಸುಮಾರು 16 ಚೇರ್ಮನ್ಗಳನ್ನು ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ. ನಾವೇ ಅವರಿಗೆಲ್ಲ ಕೂಡ ಹೆಚ್ಚಿಗೆ ಆಲ್ಮೋಸ್ಟ್ ಈಗ ನಾಮಿನೇಷನ್ ಮಾಡಿರುವಂಥ ಪೈಕಿ ಆಲ್ಮೋಸ್ಟ್ ಸುಮಾರು 20-25% ಅಷ್ಟು ಮೈನಾರಿಟೀಸ್ ಲೀಡರ್ಸ್ಗೆ ನಾವು ಹೊಸ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೇಳಿದ್ಮೇಲೂ ಡಿಸಿಎಂ ಡಿಕೆ ಶಿವಕುಮಾರ್ ಎದುರು ಜಮೀರ್ ಫೋಟೋ ಪ್ರದರ್ಶನವಾಗಿದೆ. ಪ್ರಚಾರಕ್ಕೆ ಕರೆಸಿ ಅಂತ ಕೊರಳಲ್ಲಿ ಜಮೀರ್ ಫೋಟೋ ಹಿಡಿದು ಆಗ್ರಹಿಸಿದ್ದಾರೆ. ಬಳಿಕ ಕಾಂಗ್ರೆಸ್ ಯುವ ಮುಖಂಡ ಮಹಮ್ಮದ್ ನಲ್ಪಾಡ್ ಸಮಾಧಾನ ಮಾಡಿದ್ರು.
ಗಡ್ಡ ಬಿಟ್ಟು ಟೋಪಿ ಹಾಕಿದವರೆಲ್ಲ ದೊಡ್ಡ ಲೀಡರ್ ಅಲ್ಲ. ಮುಸ್ಲಿಂ ಮೌಲ್ವಿ ವಿರುದ್ಧ ಮಹಮ್ಮದ್ ನಲ್ಪಾಡ್ ಗುಡುಗು. ಪಕ್ಷೇತರ ಅಭ್ಯರ್ಥಿ ಖಾದರ್ ಆದಿಲ್ ಬಾಷಾ ಮನೆಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಸಂಧಾನಕ್ಕೆ ಬಂದಿದ್ದ ನಲ್ಪಾಡ್ ಬಂದ ದಾರಿಗೆ ಸುಂಕ ಇಲ್ಲದಂತೆ ಮರಳಿದ್ದಾರೆ. ಆದ್ರೆ ಮನೆಯಲ್ಲಿ ಪ್ರಚಾರ ತಡ ಆಯ್ತು ಎಂದ ಮೌಲಾನಾ ಮುಫ್ತಿ ಇಫ್ತಿಖಾರ್ ಅಹಮದ್ ಕಾಸ್ಮಿ ಮೌಲ್ವಿಗೆ ನಲ್ಪಾಡ್ ಏಕವಚನದಲ್ಲೇ ಆವಾಜ್ ಹಾಕಿದ್ದಾರೆ. ಗಡ್ಡ ಬಿಟ್ಟು ಟೋಪಿ ಹಾಕೊಂಡ್ರೆ ದೊಡ್ಡ ಲೀಡರ್ ಅಲ್ಲ ಅಂತ ಗುಡುಗಿದ್ದಾರೆ. ಒಟ್ಟಾರೆ ಎರಡೂ ಕ್ಷೇತ್ರದಲ್ಲಿ ಪ್ರಚಾರದ ಕಣ ರಂಗೇರಿದ್ದು ಮತದಾರ ಮಾತ್ರ ಮೌನವಾಗೇ ಎಲ್ಲವನ್ನ ಗಮನಿಸುತ್ತಿದ್ದು ಯಾರ ಪರ ಒಲವು ತೋರಲಿದ್ದಾನೆ ಅನ್ನೋದು ಸಸ್ಪೆನ್ಸ್. ದಾವಣಗೆರೆಯಿಂದ ಮಹದೇವ್ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.